ಸಾರಿ ಗಾಯ್ಸ್, ದೇವಸ್ಥಾನಕ್ಕೆ ಹೋಗೋ ಟೆನ್ಷನ್ ನಾನು ವ್ಲಾಗ್ಸ್ನ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಮೊನ್ನೆ ವ್ಲಾಗ್ಸ್ ಎಲ್ಲ ಇವಾಗ ಹಾಕ್ತಿದ್ದೀನಿ. ನಾನಿವತ್ತು ಟ್ರಿಪ್ಗೆ ಹೋಗಬೇಕು ಅಂತ ನಮ್ಮಮ್ಮ ಬೆಳಗ್ಗೆನೇ ಬೇಗ ಎದ್ದು ಉಪ್ಪಿಟ್ಟು ಮಾಡ್ತಾಯಿದ್ರು. ಉಪ್ಪಿಟ್ಟು ಮಾಡಾದ್ಮೇಲೆ ಹಂಗೆ ನಾನು ಒಂಚೂರು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಅವ್ರು ಉಪ್ಪಿಟ್ಟೆಲ್ಲ ಮಾಡಾದ್ಮೇಲೆ ನಾನು ಇಲ್ಲಿ ಬಂದೆ. ನಾನು ಹಂಗೆ ಟಿಫನ್ ಒಂಚೂರು ಮಾಡ್ಕೊಂಡು ನೆಕ್ಸ್ಟು ನಮ್ಮ ತಂಗಿಗೆ ಟಿಫನ್ ಹಾಕೋಣ ಅಂದ್ಬಿಟ್ಟು ಹಾಕ್ಕೊಂಡು ಕೊಟ್ಟೆ. ಅವಳು ಟಿಫನ್ನೇ ಮಾಡಿಲ್ಲ ಎಷ್ಟೊತ್ತಾದ್ರೂ. ಅದಾದಮೇಲೆ ನಮ್ಮಮ್ಮ ಬೈತಾಯಿದ್ರು. ನಮ್ಮ ಅಪ್ಪಂಗೆ ಹಂಗೆ ಟಿಫನ್ ಹಾಕ್ಕೊಬಂದು ಕೊಟ್ಟೆ. ನಮ್ಮ ಅಪ್ಪ ವಿಡಿಯೋ ನೋಡ್ಕೊಂಡು ಎಂತಾಯಿತು ನಗಪ್ಪ ಏನು ಇಷ್ಟೊಂದು ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಂಗೆ ಇಷ್ಟು ಜಾಸ್ತಿ ಆಗೋಯ್ತಂತೆ. ಬಿಡು ಸಾಕಷ್ಟು ತಿನ್ನು. ಅದಾದಮೇಲೆ ನಮ್ಮ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಇವತ್ತು ಸಂಘ ಇತ್ತು ಅಂದ್ಬಿಟ್ಟು ಸಂಘದ ಕಡೆ ಹೋದೆ. ಅಲ್ಲಿ ಇವರು ಶಾಂತಿ ಆಂಟಿ ಅಂತ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇವರು ಸುನಿಯಮ್ಮ. ಆಮೇಲೆ ನೋಡ್ಕೊಂಡು ವಿಡಿಯೋ ನಾಚಿಕೆ ಪಡ್ತಾ ಇದ್ರು. ಆಮೇಲೆ ಎಲ್ಲ ಸಂಘದವ್ರು ಬಂದರು. ನಾನು ಹೋಗೋಷ್ಟಕ್ಕೆ ಸಂಘ ಸ್ಟಾರ್ಟ್ ಆಗಿರಲಿಲ್ಲ. ಆಮೇಲೆ ಸಂಘ ಎಲ್ಲ ಪೇ ಮಾಡಿ ಇವ್ರಿಗೆ ಬಾಯಿ ಹೇಳಿ ಬಂದೆ. ಕೆಳಗಡೆ ನಮ್ಮ ಅಮ್ಮನ ಫ್ರೆಂಡ್ ಮನೆ ಇತ್ತು, ಅಲ್ಲಿ ಮಾತಾಡ್ಕೊಂಡು ನೆಕ್ಸ್ಟ್ ರಿಟರ್ನ್ ಮನೆಗೆ ಬಂದೆ. ಊಟ ಮಾಡ್ಕೊಂಡು ಬಸ್ಗೆ ಟೈಮ್ ಆಯ್ತದೆ ಅಂದ್ಬಿಟ್ಟು ತಿರುವಣ್ಣಾಮಲೆಗೆ ಹೋಗೋಕೆ ಪ್ಲ್ಯಾನ್ ಹಾಕಿದ್ದೀವಿ. ನೆಕ್ಸ್ಟ್ ಇನ್ಫಾರ್ಮೇಷನ್ ಎಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ಕೊಡ್ತೀನಿ ಫ್ರೆಂಡ್ಸ್.